ಮಂತ್ರಿ, ಓ ಮಹಾಪ್ರಭುಗಳೇ, ಮಹಾರಾಜರಾದ ನೀವು ಯಕ್ಕಚಿತ ಶ್ವಾನಗೆ ಎದುರಿ ಕಿರೀಟನೇ ಉದುರಿಸ್ಕೊ ಬಂದಿದ್ದೀರಲ್ಲ. ನಿಮಗೆ ತಿಳಿಯೋದು ಮಹಾಮಂತ್ರಿ, ನಾನು ಸಿಂಹಗಳೊಂದಿಗೆ ಹೋರಾಡುತ್ತೇನೆ, ಆದರೆ ಈ ಗ್ರಾಮ ಸಿಂಹಗಳೊಂದಿಗೆ ಬಲು ಕಷ್ಟ. ಮೊನ್ನೆ ದಿವಸ ತೊಡೆಗೆ ಬಾಯ್ ಹಾಕ್ಬಿಟ್ಟಿದ್ದ. ಆ ಮಹಾಪ್ರಭು, ನಿಮ್ಗೆ ಟೆಕ್ನಿಕ್ ಗೊತ್ತಿಲ್ಲ. ಕಲ್ ತಗೊಂಡ್ರೆ ಶ್ವಾನಗಳು ಎದರಿ ಓಡಿ ಹೋಗುತ್ತವೆ. ಹಾಗಾದ್ರೆ ಈಗ ಅರಮನೆವರೆಗೂ ಕ್ಷೇಮದಿಂದ ತೆರಳಬಹುದೇ? ಖಂಡಿತವಾಗ್ಲು ಮಹಾಪ್ರಭು, ಕೆಳಗಡೆ ಇಳಿರಿ. ಹಾಗಾದ್ರೆ ಇಳಿಸ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಸರ್ ಮೆತ್ಕೆ ಸರ್ ನಿಧಾನ ನಿಧಾನ. ಹುಷಾರು. ಮಹಾಮಂತ್ರಿ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಭಿಕ್ಷೆಯಿಂದಿರುವರೆ? ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸುಭಿಕ್ಷೆಯಿಂದಿದ್ದಾರೆ ಮಹಾಪ್ರಭು. ಮಹಾಮಂತ್ರಿ, ನನ್ನ ಬಳಿಯೇ ಪುಂಗುತ್ತಿದ್ದೀರಾ? ನಾನೇನ್ ಪುಂಗ್ದೆ ಮಹಾರಾಜ? ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಭಿಕ್ಷೆಯಿಂದಿರುವರು ಎಂದಿರಿ, ಮತ್ತೆ ಅದೇನದು? ನಾನಂತಾನಲ್ಲ. ನಾನು ಅಂತವನಲ್ಲಣ್ಣ. ಮತ್ತೆ ಊಟ ಮಾಡಿ 3 ಅವರ್ ಆಯ್ತು. ನೀನೇನಾದ್ರೂ ಒಂದ್ 10 ರೂಪಾಯಿ ಕೊಟ್ರೆ ಹಂಗೆ ಹೋಗಿ ಒಂದ್ ದಮ್ ಬಿರಿಯಾನಿ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಬಿರಿಯಾನಿ ಚೇಂಜ್ ಇಲ್ಲ ನನ್ನ ಹತ್ರ. ನನ್ನ ಹತ್ರ ಸ್ಕ್ಯಾನರ್ ಇದೆ. ಎಲ್ಲ ಚೆನ್ನಾಗಿ ಆಯ್ತಲ್ಲ, ದುಡ್ಕೊಂಡ್ ತಿನ್ನು ಹೋಗು. ಬಂದ್ಬಿಡ್ತಾರೆ ಬೆಳಗ್ಗೆನೆ. ಇವನ್ ಯಾರೋ ವೇಸ್ಟ್ ಪೇಲು. ಮೂರ್ಖ, ನನ್ನ ರಾಜ್ಯದಲ್ಲಿ ಭಿಕ್ಷಾಟನೆ ಮಾಡಲು ಅದೆಷ್ಟು ಸೊಕ್ಕು. ಯಾವ್ದು ನಿನ್ನೇರಿಯಾ? ಇದು ನನ್ನ ಏರಿಯಾ. ನೀನು ಭಿಕ್ಷೆ ಬಿಡಂಗಿದ್ರೆ ಪಕ್ಕದ ಏರಿಯಾಗ ಹೋಗು. ಅಧಮ, ನಾನು ಈ ರಾಜ್ಯದ ಮಹಾರಾಜ. ಬಲ್ಲನ್ ಮಗನ್ ಕಡೆ ನೀನು ಡ್ರಾಮ ಗೆಟಪ್ ಹಾಕೊಂಬಂದ್ಬಿಟ್ರೆ 2 ಕಲೆಕ್ಷನ್ ಜಾಸ್ತಿ ಆಗ್ತದೆ ಅನ್ಕೊಂಡ್ಬಿಟ್ಟಿದೀಯಾ? ಅವೆಲ್ಲ ಆಗಕ್ಕಿಲ್ಲ. ಮುಂದಕ್ಕೆ ಹೋಗು. ಮಹಾಮಂತ್ರಿ, ಏನೇ ಮೂರ್ಖನ ಉದ್ದಟತನ! ನಾನು ಈ ರಾಜ್ಯದ ಮಹಾರಾಜನೆಂದು ತಿಳಿದಲ್ಲವೇ? ಮಹಾರಾಜರೇ, ಇವನು ನಮ್ ರಾಜ್ಯದವನಲ್ಲ, ಮತ್ತೆ ಪಕ್ಕದ ರಾಜ್ಯದ ಗೂಢಾಚಾರಿ ಇರ್ಬೋದು. ಗೂಢಾಚಾರ್ಯ, ಈತನ ಛೇದನ ಮಾಡುತ್ತೇನೆ. ಮಂತ್ರಿಗಳೇ, ಮಂತ್ರಿಗಳೇ, ಶ್ವಾನಗಳು ಹಿಂಬಾಲಿಸುತ್ತಿವೆ. ನಿಮ್ಮ ಪ್ರಾಣಗಳನ್ನು ನೀವೇ ಉಳಿಸಿಕೊಳ್ಳಿ. ಅಯ್ಯ, ಹುಚ್ಚ ನನ್ ಮಕ್ಳಿದ್ದಂಗ ಅವ್ರೆ. ಅಯ್ಯಪ್ಪ, ಅಯ್ಯಯ್ಯೋ. ಇವನ್ ಯಾವನಪ್ಪ ಇವನ್ ತಲ್ಕೆಟ್ಟೋದವನು ಅನ್ಕೊಂಡ್ರ? ಪಕ್ಕಾ ಗೆಸ್ ಮಾಡಿದೀರಾ. ಒಂದ್ಸಲಿ ನಾಟಕಕ್ಕೆ ಸೇರ್ಕೊಂಡಿದ್ದಾಗ ಭಕ್ತ ಹನುಮಂತ ಅಂದ್ರಂತೆ. ಆ ಸೀನ್ ಎಳಿತಿದ್ದವನ ಹಗ್ಗ ಬಿಟ್ಬಿಟ್ರಂತೆ. ಇವನ್ ತಲೆ ಮೇಲೆ ಬಿದ್ದು ಮೆಂಟ್ಲಾಗ್ಬಿಟ್ಟವನೆ. ನೀವೇನು ತಲೆ ಕೆಡ್ಸ್ಕೊಳ್ಳೋದ್ ಬೇಡ, ನೀವು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಬಾಯ್. ಮಹಾರಾಣಿಯವರೇ, ಮಹಾರಾಜರು ಬೇಟೆಯಾಡಿ ದಣಿದು ಬಂದಿದ್ದಾರೆ. ಫಲಾಹಾರ ಸಿದ್ಧವಿದೆಯೇ? ಬೇಟೆನೂ ಸಿಗ್ಲಿಲ್ವಾ? ಅಯ್ಯೋ, ಸಿಂಹನ ಬೇಟೆ ಆಡೋಣ ಅಂತ ಹೋಗಿದ್ರು. ಅಲ್ಲಿರೋ ನಾಯಿಗಳೆಲ್ಲ ಇವ್ರನ್ನ ಅಟ್ಟಾಡ್ಸ್ಕೊಂಡ್ ಬರ್ತಾ ಇದ್ದು. ಅವ್ರಿಂದ ಬಚಾವ್ ಮಾಡ್ಕೊಂಡ್ ಕರ್ಕೊ ಬಂದಿದ್ದೀನಿ. ಒಂಚೂರು ಉಣ್ಣಾಕ್ಬೇಕಂತೆ, ಬಂದ್ ಕೊಡಿ. ಆ ತಲೆ ಕೆಟ್ಟಿರೋನ್ನೇ ಕಟ್ಕೊಂಡ್ ಸಾಕಾಗಿದೆ. ಇನ್ ನೀನ್ ಬೇರೆ ಬಂದ್ ಸೇರ್ಕೊಂಡಿದ್ಯಾ ಮಂತ್ರಿ ಅಂತ. ನಿನಗೂ ಬುದ್ಧಿ ಇಲ್ವಾ? ನಿಮ್ಗೂ ಇದೇ ಡೌಟ್ ಇದೆ ಅಲ್ವಾ, ನಾನ್ ಯಾಕೆ ಈ ತಲೆ ಕೆಟ್ಟೋದವನ್ ಜೊತೆ ಬಂದ್ ಸೇರ್ಕೊಂಡಿದೀನಿ ಅಂತ? ಬನ್ನಿ. ಯುವರಾಣಿಯವ್ರಿಗೆ ಶುಭೋದಯಗಳು. ನಮಸ್ಕಾರ ಅಂದೆ. ಏಯ್, ನೀನೇನ್ ನೆಟ್ಟಿಗ್ ರೂಮ್ ಒಳಗಡೆನೆ ಬಂದಿದ್ಯಾ? ನಡಿ ಆಚೆ. ನನ್ನ ಹತ್ರ ಒಂದ್ ಪ್ರಶ್ನೆ ಇತ್ತು, ಉತ್ತರ ಸಿಕ್ಲಿಲ್ಲ. ನೀವ್ ಹೆಂಗೂ ಬುದ್ಧಿವಂತರಲ್ವಾ, ಹಂಗಾಗಿ ನಿಮ್ ಹತ್ರ ಕೇಳಿದ್ರೆ ಉತ್ತರ ಸಿಗುತ್ತೆ ಅಂತ ಬಂದೆ. ಏನ್ ಪ್ರಶ್ನೆ? ಅದು ಅದು ಅದೇನಂದ್ರೆ ಅದು ಅದು ಒಂದ್ ಊರ್ನಾಕ ಐ ಹೇಟ್ ಯು ಐ ಲವ್ ಯು ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರಪ್ಪ. ಅದ್ರಲ್ಲಿ ಅವ್ರಿಬ್ರಿಗೂ ಸಾನೆ ಜಗಳ. ಅದಾದ್ಮೇಲೆ ಐ ಹೇಟ್ ಯು ನಾನು ಏನ್ ಮಾಡ್ತಾನೆ, ಊರ್ಕೊಂಡ್ ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾನಪ್ಪ. ಆ ಊರ್ನಾಕ ಮಿಕ್ತವ್ರ ಇನ್ಯಾರಪ್ಪ? ಐ ಲವ್ ಯು. ಬಚಾವಾದ್ರೆ ಸಾಕು. ಮುತ್ತುತಾರ್ಪ ಎನ್ನಯ ಸೈನ್ಯವೋ, ಮುತ್ತುತಾರ್ಪ ಎನ್ನಯ ಸೈನ್ಯವೋ, ಎತ್ತೆತ್ತ ನೋಡಿದರೂ ಉತ್ತದಂತೆ ಅಡಗಿರ್ಪುದು ರಾಜೇಂದ್ರ. ಮಹಾರಾಜ,
ಮಹಾರಾಜರೇ, ಸ್ವೀಕರಿಸಿ ನಿಮ್ಮ ಉಪಹಾರವನ್ನು. ಮಹಾರಾಣಿಯವರೇ, ಈ ಉಪಹಾರಕ್ಕೆ ಸ್ವಲ್ಪ ಫಲಗಳನ್ನಾದರೂ ಸೇರಿಸಬಹುದಿತ್ತಲ್ಲವೇ? ಮಹಾರಾಜ್ರೆ, ಮುಚ್ಕೊಂಡ್ ತಿಂದು ಎದ್ದೊಳ್ಬೇಕು. ಮೊದ್ಲೇ ನನ್ ತಲೆ ಕೆಟ್ಟಿದೆ. ಆ, ಮಹಾರಾಣಿಯವರು ಸರಿಯಾಗಿ ವಾಂಚ. ಮಹಾಮಂತ್ರಿಗಳೇ, ನಿಮ್ಮದು ಉಪಹಾರವಾಯಿತೆ? ಆಯ್ತು ಮಹಾಪ್ರಭು, ಆದ್ರೆ ನಿಮ್ಮಷ್ಟು ವೈಭೋಗವಿಲ್ಲ. 2 ಪ್ಲೇಟ್ ನೀರ್ ದೋಸೆ ವಿತ್ ಕಾಲ್ ಸೊಪ್ಪು. ಕಾಲ್ ಸೊಪ್ಪು. ಹೌದು ಮಹಾಪ್ರಭು. ಅಮ್ಮ ನಮ್ ಮನೇಲಿ ಸ್ಯಾಲ್ರಿ ಇಲ್ದೇನೆ ಕೆಲ್ಸ ಮಾಡೋನು. ದಿನ ನೀರ್ ದೋಸೆ ಕಾಲ್ ಸೊಪ್ಪು ತಿಂತಾ ಇದ್ದಾನೆ. ನಾನ್ ಡೈಲಿ ಹುಳಿ ಮೊಸರನ್ನ ತಿಂತಾ ಇದ್ದೀನಿ. ನನಗ್ ಸುಮ್ನೆ ಮದ್ವೆ ಮಾಡಿ ಕಳಿಸ್ಬಿಡಿ. ಏಯ್, ನನ್ಗೇನೆ ಹೇಳ್ತಾ ಇದ್ಯಾ? ಮೊಸರನ್ನ ಒಳ್ಳೆ ಕಲ್ಗಚ್ತಿದಂಗ್ ತಿಂತಾನಲ್ಲ, ನಿಮ್ಮ ಅಪ್ಪನ್ ಕೇಳು. ಕಾಲ್ ಸೂಪು, ನೀರ್ ದೋಸೆ. ಮಹಾರಾಣಿಯವರೇ, ನಮ್ಮ ಕುಮಾರಿಯು ಆಗಲೇ ಪ್ರೌಢಾವಸ್ಥೆಗೆ ಬಂದಿದ್ದಾಳೆಯೇ? ಶೀಘ್ರದಲ್ಲಿ ಅವಳಿಗೊಂದು ಕಲ್ಯಾಣ ಮಾಡಬೇಕು. ಮಂತ್ರಿ, ನಾನ್ ರೆಡಿ ಇದೀನಿ ಮಹಾಪ್ರಭು. ಮಂತ್ರಿ, ಸಾಕು ಮಾಡು ನಿನ್ನ ಅಧಿಕ ಪ್ರಸಂಗವನ್ನು. ನಾನು ಹೇಳಿದ್ದು ನನ್ನ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸು ಎಂದು ಅಷ್ಟೇ. ಆಗ್ಲಿ ಮಹಾಪ್ರಭು. ಏನೋ ಮತ್ತೆ ಸ್ವಯಂವರನ? ಇವನೊಂದಷ್ಟು ಜನ ತಲೆ ಕೆಟ್ಟಿರೋನ್ನ ಕರ್ಕೊಂಡ್ ಬರ್ತಾನೆ. ನೀವೊಂದಷ್ಟು ತಲೆ ಕೆಟ್ಟಿರೋ ಪ್ರಶ್ನೆ ಕೇಳ್ಬಿಟ್ಟು ಅವ್ರನ್ನ ರಿಜೆಕ್ಟ್ ಮಾಡಿ ಕಳಿಸ್ತೀರಾ? ಈ ಉಚ್ಚಾಟನೆಲ್ಲ ಆಡಿದ್ರೆ ಪರ್ಕೆಲೆ ಪೂಜೆ ಮಾಡ್ತೀನಿ ಅಷ್ಟೇ. ಮುಚ್ಕೊಂಡ್ ತಿಂದೆದ್ದೋಳಿ. ಏಯ್, ನೀನೇನ ತಟ್ಟೆ ಮೇಲೆ ರಂಗೋಲಿ ಬಿಡಿಸ್ತಾ ಇದೀಯಾ? ಬೇಕಾ ತಿಂದೆದ್ದೋಳೆ? ಇವ್ರು ನಂಬ್ಕೊಂಡ್ರೆ ನಿನ್ ಮದ್ವೆ ಆದಂಗೆ. ಯಾವ ಜನರಲ್ಲಿ ಏನ್ ಕರ್ಮ ಮಾಡಿದ್ದೆ ಅಂತ ನಿಮ್ಮನ್ ಕಟ್ಕೊಂಡು. ಮಂತ್ರಿ, ಮುಂದುವರಿಸಿ. ಮಹಾರಾಣಿಯವರದು ಯಾವಾಗಲೂ ಸರಸವೇ. ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಸಿದ್ಧವಾಗಲಿ ಸ್ವಯಂವರ. ಇದು ಡ್ರಾಮಾ ಫ್ಯಾಮಿಲಿ, ಇದು ಡ್ರಾಮಾ ಫ್ಯಾಮಿಲಿ. ಮಂತ್ರಿ, ನಮ್ಮ ಕುಮಾರಿಯ ಸ್ವಯಂವರಕ್ಕೆ ಕೇವಲ 3 ಜನರೇ. ಮಹಾರಾಜರೇ, ಕೋಪಿಸಿಕೊಳ್ಳಬೇಡಿ. ಹೊರಗಡೆ 3,000 ಜನಕ್ಕಿಂತ ಹೆಚ್ಚು ಜನರಿದ್ದಾರೆ ಮಹಾಪ್ರಭು. ಎಲ್ಲಾರು ಫಿಲ್ಟರ್ ಮಾಡಿ ಇವ್ರು 3 ಜನ ಸೆಲೆಕ್ಟ್ ಮಾಡಿದ್ದೀವಿ. ಭಲೆ ಭಲೆ. ಮಂತ್ರಿ, ಸಾರಿ ಮೈ ಡಿಯರ್ ಕಿಂಗ್. ಬೆಳಿಗ್ಗೆಯಿಂದ ನಿಂತು ಕಾಲೆಲ್ಲ ಸೊರ್ತ್ಕೊಬಿಟ್ಟಿದ್ದು. ಕ್ಷಮಿಸಿದ್ದೇವೆ. ಮಹಾರಾಣಿಯವರನ್ನು ಬರಮಾಡಿಕೊಳ್ಳಿ. ಮಹಾರಾಣಿಯವರನ್ನು ಬರಮಾಡಿಕೊಳ್ಳೋಣ. ചേട്ടാ இந்த பெண்குட்டி கொஞ்சம் ஏஜ் ஜாஸ்தி ஆச்சு காணோ. ಏಜ್ ಬಾರ ಆಯ್ನಾ ಡಿಬಾರ್ ಆಯ್ನಾ ಆಂಟಿ ಆಯ್ನಾ ತುಂಟಿ ಆಯ್ನಾ ಬ್ರೋ, ಐ ಡೋಂಟ್ ಕೇರ್. ಮಂತ್ರಿ, ಇಲ್ಲಿ ಏನು ನಡೀತಿದೆ? ಸಾರಿ ಮಹಾಪ್ರಭು. ಬರ್ಗೇಟ್ ನನ್ ಮಕ್ಳ. ಅಮ್ಮಂಗೂ ಮಗಳು ವ್ಯತ್ಯಾಸ ಗೊತ್ತಾಗಲ್ವಾ? ಚಪ್ಪರ್ ಅಮ್ಮಡ ಅದೇ ಎಪ್ಪಡೆ ಅಮ್ಮ ಅದ್ರದಿಲ್ಯಾ? ಏನ್ ಕೆಲ್ಸ ಮಾಡ್ತೀಯಾ? ಆಕಾಶದಲ್ಲಿ ಅಕ್ಕಿಗಳಿಗೆ ಆರೋದ್ರನ್ನ ಏಲಿ ಕೊಡ್ತೀನಿ. ನೀನು ಮೀನುಕಿ ಸ್ವಿಮ್ಮಿಂಗ್ ನೇರ್ಪಿಸ್ತಾ. ನೀನು ಟ್ಯಾಂಕಿಗೆ ಸುಡಾದನು ಹೇಳ್ಕೊಡ್ತೀನಿ. ಅಯ್ಯಯ್ಯೋ ಬಿಟ್ನಾ? ಮಂತ್ರಿ, ಸ್ವಯಂವರ ಶುಭಾರಂಭವಾಗಲಿ. ಅಪ್ಪಣೆ ಆಗಲಿ ಮಹಾಪ್ರಭು. ಯುವರಾಣಿಯವರ ಆಗಮನವಾಗಲಿ. ಅಮ್ಮ, ನನ್ಗೆ ಅಂಕಲ್ಗಳು ಬೇಡ ಅಮ್ಮ. ಸುಮ್ನೆ ನೀನ್ ಯಾರನ್ನೂ ಒಪ್ಪಲ್ಲ, ನಿಮ್ಮಪ್ಪ ಯಾರನ್ನೂ ಬಿಡಲ್ಲ. ನಾನೇನಾದ್ರೂ ಮಾಡ್ತೀನಿ. ಮಹಾರಾಜರೇ, ಮಹಾರಾಣಿಯವರೇ, ನಿಮ್ಮೊಂದಿಗೆ ಮಾತನಾಡಬೇಕು, ಬರುವಿರಾ? ನಿಮ್ಮೊಂದಿಗೆ ಸರಸವಾಡಲು ನಮಗೆ ಸಮಯವಿಲ್ಲ. ಮಹಾಮಂತ್ರಿಗಳೇ, ಪ್ರಭು. ನಡೆಯಲಿ ಹೊರಗಳ ಪಾಂಡಿತ್ಯ ಪರೀಕ್ಷೆ. ಶುರು ಮಾಡ್ಕೊಳ್ಳಿ. ಆಕ್ಷನ್. ಮೊದಲು ದೇವ್ರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾರೆ, ಆಮೇಲೆ ಸುಖ ಕೊಡ್ತಾರೆ. ಆನ ಕೆಟ್ಟವ್ರಿಗೆ ಮೊದಲೇ ಸುಖ ಕೊಡ್ತಾರೆ, ಆಮೇಲೆ ಕೈ ಬಿಟ್ಬಿಡ್ತಾರೆ. ಕಬ್ಬಾಲಿಡ ತಲವರ ಫ್ಯಾನ್ ನಾನು. చెప్పండి వాడికి. సెంట్రల్ అయినా స్టేట్ అయినా, పొజిషన్ అయినా ఆపోజిషన్ అయినా, పవర్ అయినా పొగర్ అయినా, నేను దిగేంత వరకే వన్ సైడ్ స్టెప్ ఇన్ వార్ వన్ సైడ్ అయిపోతుంది నా కొడకలరా. இந்த வயலன்ஸ் ಎಂದೆಲ್ಲ ಕಾಣೋ.
ಇಂದ ವೈಲೆನ್ಸ್ಗೂ ಏನ್ಗೂ ಸಂಬಂಧವೇ ಇಲ್ಲೇ. ಆ ದಿನ ನಾವ್ ಊರಲ್ಲೇ ಇಲ್ಲೇ. ನಮ್ಮದವ್ರು ಕುಟ್ಟಿ ಫ್ಯಾಮಿಲಿ. ಐ ಎಮ್ ಎ ಕ್ಯೂಟ್ ಬಾಯ್. ಮನ್ಸ್ಲಾಯೋ? ಭಲೆ ಭಲೆ ಮಂತ್ರಿ, ನಮ್ಮ ಘನತೆಗೆ ಸರಿಯಾದ ಯುವ ರಾಜಕುಮಾರರನ್ನೇ ಹುಡುಕಿದ್ದೀಯ. ಧನ್ಯವಾದಗಳು ಮಹಾಪ್ರಭು. ಶುರುವಾಗಲಿ. ಸ್ವಯಂವರವೇನು ಮಕ್ಕಳಾಡ ಗೋಳಿ ಆಟವಾ? ನೀನ್ ನಂಬಿಕೊಂಡ್ ಆಡಪ್ಪ. ಎಂದ ಗುರುವಾಯರಪ್ಪ, ನಾನೇ ಜೈಕನು. ಅಲ್ಲಿ ಔಟ್. ನೀನ್ ಗೆಟ್ ಔಟ್. ರೆಡ್ಡಿ ನೀನ್ ಆಡು. ಅದು ಗೋಲಿ ಆಟವೈನಾ ಕಬಡ್ಡಿ ಐನಾ ನೇನು ದಿಗಿಯಂತವರಕ್ಕೆ. ಏಯ್ ಮುಚ್ಕೊಂಡ್ ಆಡಯ್ಯ. ನೀನು ಸೋತಿರುವ. ರೆಡ್ಡಿ ನೀನು ಹೋಗು. ಏಯ್ ನೀನ್ ಆಡ. ಗೋಲಿ ಹಾಕಕ್ಕೂ ಬರೋದಿಲ್ಲ ನಿಮ್ಕ. ಗುಳಿ ತುಂಬ್ಸಪ್ಪ. ತಲೈವಾ. ನೀವು 3 ಜನರು ಸೋತಿದ್ದೀರಿ. ನೀವು ಇನ್ನು ಹೊರಡಬಹುದು. ಸಮಾಧಾನ ಸಮಾಧಾನ. ಅರಿಯೋ, ತನಗೆ ಇಷ್ಟವಾದ ವರನನ್ನು ನಮ್ಮ ಯುವರಾಣಿಯವರೇ ಆರಿಸುತ್ತಾರೆ. ಯುವರಾಣಿ, ನಿನಗೆ ಇಷ್ಟವಾದ ವರನಿಗೆ ಮಾಲಾರ್ಪಣೆ ಮಾಡು. ಮಗಳನ್ನು ಕೊಡುವೆ, ಆಟವನ್ನು ಗೆಲ್ಲಿರಿ, ಕೈ ತುಂಬ ಡೌರಿ ನಿಮಗಾಗಿ ಕೊಡ್ತೀನಿ. ಹುಡುಗನ ಬ್ಯಾಂಕ್ ಬ್ಯಾಲೆನ್ಸು, ಹುಡುಗನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲವೂ ಸರಿಯಾಗಿದ್ರೆ ಮದುವೆನೇ ನೆಕ್ಸ್ಟ್ ಸ್ಟೆಪ್. ಕುಮಾರಿ, ಇದೇನು ಮಾಡುತ್ತಿರುವೆ? ಎಷ್ಟು ಜನ ರಾಜಕುಮಾರರನ್ನು ಬಿಟ್ಟು ಮಂತ್ರಿಗೆ ಪುಷ್ಪ ಮಾಲಿಕೆಯನ್ನು ಹಾಕಿರುವೆಯಲ್ಲ. ಇದನ್ನು ನಾನು ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಏ ಮುದಿರಾಜ, ನೀನ್ ಒಪ್ಪೋದಿಲ್ಲ ಅನ್ನೋದಕ್ಕೆ ಆಪ್ಷನ್ ಇಲ್ಲ ಕಣ. ಏತಕ್ಕೆ? ಕುಮಾರಿ, ನಿನಗೆ ಫಲಹಾರ ಸರಿ ಹೋಗಲಿಲ್ಲವೇ? ಲೋ ಮುದಿ ಮಾವ, ಅದು ಫಲಹಾರದ ಪ್ರತಿಫಲ ಅಲ್ಲ, ನನ್ನ ಪೌರುಷದ ಪ್ರತಿಫಲ. ನೋಡು ಚಿನ್ನ, ನಿಮ್ಮ ಅಮ್ಮಂಗೆ ಯಾವಾಗ್ಲೂ ಪಾತ್ರೆ ತೊಳೆಯದೆ ಚಿಂತೆ. ನಿಮ್ಮಪ್ಪಂಗೆ ತಲೆಗೆ ಇಟ್ ಬಿದ್ದಿದೆ. ಅವ್ನ್ ಸತ್ರು ನೀನ್ ಮದ್ವೆ ಮಾಡ್ಸಲ್ಲ. ಅಮ್ಮಮ್ಮ ಅಂದ್ರೆ ನಿನ್ ಯೌವನ ಇನ್ನು ಎಷ್ಟ್ ದಿನ ಅಂತ ಇರುತ್ತೆ. ಇಂಡಿಯಾ ಪಾಕಿಸ್ತಾನ ಯುದ್ಧ ಶುರು ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡು ಚಿನ್ನ. ಈಗ ಅರ್ಥ ಮಾಡಿಸ್ಲಿ ಇವಳಿಗೆ ಗೊತ್ತಾಗ. ಬೆಣ್ಣೆ ಜಾರಿ ಕರಿ ರೊಟ್ಟಿಗೆ ಬಿತ್ತು. ಅಣ್ಣ ಫುಲ್ ಖುಷ. ಏನ್ ಗರ ಬಡ್ದ ನಂಗ್ ನಿಂತಿದ್ಯಾ? ಮದ್ವೆ ಮಾಡಿ ಪುಣ್ಯ ಕಟ್ಕೋ, ಮರ್ಯಾದಿನಾದ್ರೂ ಉಳಿಯುತ್ತೆ. ಏಯ್ ನಿಂತ್ಕೊಡ್ರ, ಬರೋದ್ ಬಂದಿದ್ದೀರಾ? 4 ಕಾಳು ಅಕ್ಷತೆ ಕಾಳಾಕ್ ಹೋಗಿ. ನಮ್ ಮತ್ತೆ ಮೊಸರನ್ನ ಮಾಡಿ ಇಟ್ಟಿರ್ತಾರೆ, ತಿನ್ಕೊಂಡು ಹೋಗಿ. ಇದು ಡ್ರಾಮಾ ಫ್ಯಾಮಿಲಿ, ಇದು ಡ್ರಾಮಾ ಹ್ಯಾಪಿ ಮ್ಯಾರಿ ಲೈಫ್. ಮನ್ಸುಲಾಯು ಮುಯ್ ಬೇಡ. ನಿನ್ ಜೀವನನಾದ್ರೂ ಚೆನ್ನಾಗಿರುತ್ತೆ ಅನ್ಕೊಂಡೆ, ನಿಂದು ಹಿಂಗೆ ಆಗೋಯ್ತಲ್ಲೇ. ಕರ್ಮ. ಹಳೆ ರಾಜ, ಹೊಸ ರಾಜ ನಮ್ಮ ರಾಜ್ಯವನ್ನು ವಿಸ್ತಾರ ಮಾಡಬೇಕಾಗಿದೆ. ಅದಕ್ಕೆ ಪಕ್ಕದ ರಾಜ್ಯದ ಮೇಲೆ ದಂಡೆತ್ತಿ ಹೋಗೋಣವೇ? ಆಗಬಹುದು ಹೊಸ ರಾಜ. ಲೆಟ್ಸ್ ಗೋ. ಅಣ್ಣ, ಜಪ್ ಅಂತ ಒಂದು 5 ರೂಪಾಯಿ ಕೊಟ್ರೆ ರಪ್ ಅಂತ ಹೋಗಿ ಇನ್ನೊಂದು ಶಾರ್ಟ್ ಫಿಲ್ಮ್ ತಕೊಂಡ್ಬಂದ್ಬಿಡ್ತೀವಿ.